ಇಬ್ಬರಿಗೆ ಏನು ಮಾಡಿದ್ದೀರಾ ಅಂತ ಐಟಮ್. ಹಾಂ ಅನ್ನ ಅದರ ಗೋಲಿ ಬಜ್ಜಿ ಆಲ್ಮೋಸ್ಟ್ ಐಟಮ್ಸ್ ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ಹೆಸರು ಕಡಿ ಪಾಯಸ ಇದು ಹೆಸರು ಕಡಿ ಪಾಯಸ, ಇದು ಗಸಗಸೆ, ಇದು ಹೆಸರು ಕಾಳು, ಇದು ಬಾಯರ್ ಅಂತ. ಜ್ಯೂಸ್ ಎಳ್ಬಾಯರ. ಓಕೆ. ಎಳ್ಳು ಬೆಲ್ಲೆ ಕಾಯಿ ಎಲ್ಲ ಹಾಕಿ ಮಾಡಿರ್ತಾರೆ. ಎಳ್ಬಾಯರ. ಓಕೆ. ಇದು ಎಳ್ಬಾಯರ ಅಂತ ಇದು ಪಾಯಸ. ಓಕೆ. ಇದು ಯಾಕೆ ಇದು ಸ್ಪೆಷಲ್ ಬರೀ ಒಂದೇ ತಿಂಗಳು ಅಂತ ಹೇಳೋದು ಇದು? ಯಾವಾಗಲೂ ಅದಕ್ಕೆ ಜನ ಆಗಬೇಕಲ್ಲ. ಹೌದಾ? ಅಲ್ಲ ಹೋದ ಸಲ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಿತ್ತಲ್ಲ? ಎಲೆಕ್ಷನ್ ಟೈಮಲ್ಲಿ ಹೌದು. ಸೇಮ್ ಮೆನುನೇ ಇಟ್ಟಿದ್ದೀರಾ ಅಥವಾ ಎಲ್ಲ ಸೇಮ್ ಮೆನು. ಸೇಮ್ ಕಾಶಿ ಓಕೆ. ಕಾಶಿ ಕಾಶಿ. ಪಲ್ಯ. ಓಕೆ. ಸಾಸಿವೆ. ಮತ್ತು ಪತ್ರೊಡೆ, ಶಾವಿಗೆ ತುಂಬ ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ. ಇನ್ನು ಇವಾಗ ಗೋಲಿ ಬಜ್ಜಿನ ಮಂಗಳೂರು ಬಜ್ಜಿ, ಹಲಸಿನ ಹಣ್ಣು ಮುಳ್ಕ ಅಂತ. ಓಕೆ. ಕಡುಬು, ನೀರು ದೋಸೆ, ಹಪ್ಪಳ, ಅಕ್ಕಿ ರೊಟ್ಟಿ ಎಲ್ಲ ಬರೋದಿಲ್ಲ, ಕಾಯಿ ಹೂವು, ನೀರು ದೋಸೆ, ನೀರು ದೋಸೆ ಎಲ್ಲ ಐಟಮ್. ನೆಕ್ಸ್ಟ್ ರೈಸ್ ದೋಸೆ ಇದು ಬರಬೇಕು ಅಂತ ಅಂತಾರೆ. ಗೋಲಿ ಬಜೆ ಕರೆಕ್ಟಾಗಿ ಸಾಫ್ಟಾಗಿ ನೈಸ್. ಇದು ಹೋಳಿಗೆ ಅರ್ಧ ಬುಳ್ಳ. ಅದಕ್ಕೆ ಕುಚುಕ್ಲಕ್ಕಿ ಅಂತ ಹೇಳ್ತಾರೆ. ಹಾಂ, ಅದು ಅಲ್ಲ, ಅಕ್ಕಿ ಅಲ್ಲ, ಇದು ಗೊಜ್ಜು ಥರ ಮಾಡೋದು. ಬದನೆಕಾಯಿ ಗೊಜ್ಜು. ಬದನೆಕಾಯಿ ಗೊಜ್ಜು. ಸುಟ್ಟು. ಹಾಂ, ಬುಳ್ಳ ಅಂತ ಬುಳ್ಳ. ಅಂಬುಡಿ ಸ್ವಲ್ಪ. ಹಾಂ. ಅನ್ನ ಕಾಶಿ ತಂಬುಳಿ. ಕಾಶಿ ತಂಬುಳಿ. ಅನ್ನ ಸಾಕು. ಅನ್ನ ತಾಮರೋ. ಚೂರೇ ಚೂರು. ರಸಂ ಬರ್ತಾ ಅಂತ ಇದಿತ್ತಾ ಇದು ಲಾಸ್ಟ್ ಟೈಮ್ ಇತ್ತು. ಅದಕ್ಕೆ ಮಾವಿನಕಾಯಿ ಕೇಳೋಣ ಅಂತಿದ್ದೆ ನನಗೆ. ಗಟ್ಟಿ ಗೊಜ್ಜು ಅಷ್ಟೇ. ಒಂದು ಕಡೆ ಅಪ್ಪಾಯ ಸಾಲ ಅಂತ ಓಕೆ. ಅಲ್ಲಿಗೂ ಗಟ್ಟಿ ಗೊಜ್ಜು. ಇದು ಒಟ್ಟಿಗೆ. ಸೊ ಇದು ಮಂಗನ ಗೊಜ್ಜು ಅಂತ ನಿಮ್ಮ ಕಡೆ ಮಂದನ್ ಗೊಜ್ಜು, ನಮ್ಮ ಕಡೆ ಅಪ್ಪೆ ಹುಳಿ. ಸೇಮ್ ಇದಕ್ಕೇ ನೀರು ಹಾಕಿ ಒಗ್ಗರಣೆ ಹೊಡೆದ್ರೆ ಆಯಿತು ಖಾರವಾಗಿ. ನೋಡಿ ಇದನ್ನು ಇಷ್ಟಲ್ಲ, ಇನ್ನೂ ಕಮ್ಮಿ ಇಷ್ಟು ರೈಸ್ ಹಾಕೊಂಡು ಕೊಬ್ಬರಿ ಎಣ್ಣೆ ಹಾಕೊಂಡು ತಿಂದರೆ ಅದು ಫುಲ್ ಖಾರ ಇರಬೇಕಲ್ಲ, ಚೆನ್ನಾಗಿರುತ್ತೆ. ಅಷ್ಟೇ, ಹೋಗಿ ಕೂತ್ಬಿಡೋದು ಆಮೇಲೆ ಅಷ್ಟೇ.
ಇಲ್ಲ ಅದು ಆ್ಯಕ್ಚುಲಿ ಖಾರ ಇರ್ತದೆ ತುಂಬ ಖಾರ ಐಸ್ ಕ್ರೀಮ್ ನೋಡ್ಬಿಡೋದು ನೋಡಿ ನಾನೆಲ್ಲ ತಿಂದ್ಬಿಡ್ತೀನಿ ಇವಳು ಏನು ತಿಂದಿಲ್ಲ ಅಂತ ನನ್ನ ವಿಲನ್ ಮಾಡೋದು ಪಕ್ಕ